ಜಿಲ್ಲೆ ಆಗಬೇಕು ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅವರು ಅದಕ್ಕೆ ಸ್ಪಂದಿಸಿದರು. ಎಲ್ಲ ನಮ್ಮ ಶಾಸಕನ ಯಾವಾಗ ಟೈಮ್ ಕೊಟ್ಟು 15 ಜನ ಕರೀತಾರೋ ಅವಾಗ ನಮ್ಮ ಗೋಕಾಕ್ ಜಿಲ್ಲೆ ಮಾಡಬೇಕಂತ ನಾವು ಸಂಪೂರ್ಣವಾಗಿ ಬೇಡಿಕೆ ಇರ್ತೀವಿ. ಆದಷ್ಟು ಬೇಗನೆ ಗೋಕಾಕ್ ಜಿಲ್ಲಾ ರಚನೆ ಆಗ್ತೈತೆ ಒಂದು ಆಶಯದಿಂದ ಇವತ್ತು ನಾವು ಹೋಗ್ತಾ ಇದ್ದೀವಿ. ಸರ್, ಎಷ್ಟು ಜಿಲ್ಲೆ ಆಗ್ಬೇಕಂತೇಳಿ ಏನಾದರೂ ಅಲ್ಲ, ಈಗ ನಾವು ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಹೇಳ್ತಾರೆ. ಯಾಕಂದರೆ ಮೊದಲು ಏನು ನಮ್ಮ ರಾಜ್ಯ ಸರ್ಕಾರಕ್ಕೆ ಆಯೋಗ ರಚನೆ ಮಾಡಿದ್ರು, ಆಯೋಗ ಮುಖಾಂತರ ಗೋಕಾಕು ಚಿಕ್ಕೋಡಿ ಆದ್ರೆ ಸೂಕ್ತ ಅಂತೇಳಿ ಆಯೋಗ ಎಲ್ಲ ವರದಿ ಕೊಟ್ಟಿದ್ದಾರೆ ಅಂದರೆ ರಾಜ್ಯ ಸರ್ಕಾರಕ್ಕೆ. ಅಂದರೆ ಆ ಅಭಿಪ್ರಾಯದಲ್ಲಿ ಜಿಲ್ಲಾ ಬೆಳಗಾವಿ ಬರೆದು 3 ಜಿಲ್ಲೆ ಬಂದು ಬೆಳಗಾವಿ, ಗೋಕಾಕು, ಚಿಕ್ಕೋಡಿ ಆಗ್ಬೇಕಂತಿದೆ. ಅದಕ್ಕೆ ಯಾವಾಗ MLA ಅವ್ರು ಕರಿತಾರೆ ಆ ಮೀಟಿಂಗ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಅವಾಗ ಹೋಗಿ ನಾವೆಲ್ಲ ಕನ್ವಿನ್ಸ್ ಮಾಡಿ ಆದಷ್ಟು ಬೇಗ ಗೋಕಾಕ್ ಜಿಲ್ಲಾ ಮಾಡೋಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈಗ ನಾವು ಹೇಳಿದ್ವಲ್ಲ, ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕು. ಈಗ ಬೇರೆ ಬೇರೆ ಬೇಡಿಕೆ ಅದಾವು, ನೀವು ಯಾಕೆ ಬೇಡ್ತೀರ ಅಂತ ನಮ್ಗೆ ಹೇಳಕ್ಕೆ ನಮಗೆ ಬರೋದಿಲ್ಲ. ಅವ್ರ ಹಕ್ಕದು. ಯಾಕಂದ್ರೆ ಬೈಲೊಂದವ್ರು ಕೇಳ್ತಾರೆ, ಚಿಕ್ಕೋಡಿಯವ್ರು ಕೇಳ್ತಾರೆ, ಅವ್ರ ಹಕ್ಕದು ಅವ್ರು ಕೇಳ್ಬೋದು. ನಾವು ನಮ್ಮ ಜಿಲ್ಲೆ ಗೋಕಾಕ್ ಭಾಳ ದಿವಸದಿಂದ ನಮ್ಮ ಹೋರಾಟ ಇದೆ, 40 ವರ್ಷ. ನಮ್ಮ ಗೋಕಾಕ್ ಜಿಲ್ಲೆ ಆಗಬೇಕಂತ ನಾವೆಲ್ಲರೂ ಪೂಜ್ಯರ ಮುಖಾಂತರ ಒತ್ತಾಯ ಮಾಡಿದ್ವಿ. ಗೋಕಾಕ್ ಜಿಲ್ಲೆ ಆಗ್ತೈತೆ ಒಂದು ಆಸೆಯಿಂದ ನಮ್ಮ ಆಶಾಭಾವನೆ. ಸರ್, ಈಗ ಗಡಿ ವಿವಾದ ಇಲ್ಲ ನೋಡಿ, ಈಗ ನಾವು ಗೋಕಾಕ್ ಜಿಲ್ಲೆ ಆಗಬೇಕು ನಮ್ಮ ಪ್ರತಿನಿಧಿಗಳು ಕರ್ಕೊಂಡ್ಬಂದಿದ್ದಾರೆ. ಇವತ್ತು ನಾವು ಚಿಕ್ಕೋಡಿಯವರು, ಅವರು ಅಲ್ಲಿ ಭಾಗದ ಶಾಸಕರು, ಅಲ್ಲಿ ಎಲ್ಲ ಬೇರೆ ಬೇರೆ ಎಲ್ಲ ಮುಖಂಡರು, ಮಠಾಧೀಶರು ಅವರು ಒತ್ತಾಯ ಮಾಡ್ಬೋದು. ನಮ್ಮ ಗೋಕಾಕ್ ಜಿಲ್ಲೆ ರಚನೆ ಮಾಡೋದು ವಿನಂತಿ ಮಾಡಿದ್ವಿ. ನಮಗೇನೋ ಆದಷ್ಟು ಬೇಗ ಆಗ್ತೈತೆ ಅಂತ ಆಶಯದಲ್ಲಿ ಇದು. ಸರ್, ಗಡಿ ವಿವಾದ ಸುಪ್ರೀಂ ಕೋರ್ಟ್ನಲ್ಲಿದೆ. ಹಾಗಾಗಿ ಸದ್ಯಕ್ಕೆ 2 ಜಿಲ್ಲೆಗಳನ್ನ ಮಾಡ್ಬೇಕನ್ನೋದು ಕನ್ನಡ ಪರ ಹೋರಾಟಗಾರರು. ಒಂದು ಚಿಕ್ಕೋಡಿ, ಒಂದು ಬೆಳಗಾವಿ ಇರಲಿ ಸದ್ಯಕ್ಕೆ. ಅಲ್ಲ, ಇರ್ಬೋದು, ಅವ್ರ ಅಭಿಪ್ರಾಯ ಇರ್ಬೋದ್ರಿ. ಯಾಕಂದ್ರೆ ಕನ್ನಡ ಹಿತದೃಷ್ಟಿಯಿಂದ ಅದು ಅವ್ರು ತಪ್ಪು ಅನ್ನೋದಿಲ್ಲ. ಖರೆ ನಾವು ಇದು ನಮ್ದು ಅಂದ್ರೆ ಹೇಳಿಲ್ಲ, ನೀವು ಮಾಡಿದಾಗ ನಮ್ಮ ಗೋಕಾಕ್ ಜಿಲ್ಲೆ ಆಗ್ಬೇಕಂತ ಒತ್ತಾಯ ಮಾಡಿದ್ದಾರೆ. ನಿರಂತರವಾಗಿ MS ನವರು, ಶಿವಸೇನವರು ಪುಂಡಾಟವನ್ನ ಮಾಡ್ತಿದ್ದಾರೆ. ಜೊತೆಗೆ ಗಡಿ ವಿಚಾರಗಳನ್ನ ಇಟ್ಕೊಂಡು ಪದೇ ಪದೇ ಖ್ಯಾತೆ ತೆಗಿತಾ ಇದ್ದಾರೆ. ಮತ್ತು ಜೊತೆಗೆ ವಿಭಜನೆ ಆದ್ರೆ ಅವ್ರ ಕೈಗೆ ಸಿಗುತ್ತೆ ಅನ್ನೋದು. ಇಲ್ಲ, ಖಂಡಿತ ಆ ಥರ ಏನು ಆಗೋದಿಲ್ಲ. ಯಾಕಂದ್ರೆ ನೋಡ್ರಿ, ಕನ್ನಡ ಮಾತಾಡೋ ಭಾಷೆ ಜನ ಭಾಳ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ. ಸುಮ್ಮನೆ ಅದನ್ನು ರಾಜಕೀಯ ಕಾರಣಕ್ಕೋಸ್ಕರ ಆ ಥರ ಮಾಡ್ತಾರೆ ಅವರು. ಅದರಿಂದ ಏನೂ ಆಗೋದಿಲ್ಲ. ಏನಾದರೂ ಕನ್ನಡಕ್ಕೆ ಧಕ್ಕೆ ಆಗೋದಿಲ್ಲ. ಕನ್ನಡ ಗಟ್ಟಿಯಾಗಿರ್ತೈತಿ. ನಾವೆಲ್ಲ 3 ಜಿಲ್ಲೆದವರಿಗೂ ಕನ್ನಡ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತೈತಿ. ಅದೇನಿಲ್ಲ, ಸುಮ್ಮನೆ ರಾಜಕಾರಣಕ್ಕೋಸ್ಕರ ಅದು MS ಮಾಡ್ತಾ ಇರುತ್ತೆ ನಮ್ಮ ಭಾವನೆ. ಆದಷ್ಟು ಬೇಗನೆ ಜಿಲ್ಲೆ ಆಗಲಿಕ್ಕೆ ಒತ್ತಾಯ ಮಾಡಿದ್ರು ಅಂತಂದ್ರೆ ಒಳ್ಳೆಯ ನಿರ್ಧಾರ ಮಾಡ್ತಾರೆ ಅಂತ ಆಶಯದಲ್ಲಿ ಇವತ್ತು ಹೋಗ್ತಾ ಇದ್ದಾರೆ. ಈ ಅಧಿವೇಶನದೊಳಗೆ ಮಾಡಂತೇಳಿ ನಾವು ಅಧಿವೇಶನ ಒಳಗೆ ತಾವು ಎಂಕರ್ ಮಾಡಬೇಕಂತ ಹೇಳಿದ್ವಿ. ಅವ್ರು ಮೀಟಿಂಗ್ ಕರೆದು ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅವತ್ತು ಫೈನಲ್ ಡಿಸಿಷನ್ ಬರ್ತದೆ. ಎಲ್ಲರಿಗೂ ಧನ್ಯವಾದ. ನಾಳೆ ಬಿಜೆಪಿ ಹೋರಾಟ ನಾಳೆದು ಇದಿಲ್ಲ, ನಾವು 2025 ಒಂದು ವಿಧಾನಸೌಧ ಮುತ್ತಿಗೆ ಆಗಬೇಕು ಮಾಡಿದ್ದೀವಿ. ದೊಡ್ಡ ಪ್ರಮಾಣ ಸಭೆ ಮಾಡ್ತೀವಿ. ನಾಳೆ 10 ಗಂಟೆಗಿದೆ ದೊಡ್ಡ ಪ್ರಮಾಣ. ಸೊ 20,000 ಜನ ಕಾರ್ಯಕರ್ತರು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸರ್, ರಮೇಶ್ ಜಾರಕಿಹೊಳಿ ಬರ್ತಾರೆ ಸರ್ ಪ್ರತಿಭಟನೆಗೆ? ರಮೇಶ್ ಜಾರಕಿಹೊಳಿ ಅವರು ಬರ್ತಾರೆ ಸರ್ ಪ್ರತಿಭಟನೆಗೆ? ರಮೇಶ್ ಜಾರಕಿಹೊಳಿ ಬರ್ರಿ ಅಂತ ವಿನಂತಿ ಮಾಡ್ಕೊಂಡಿದ್ವಿ ರೀ. ಅವರು ಬರ್ತಾರಂತ ಆಶಯದಲ್ಲಿ ಇದ್ದೀವಿ. ಬಂದರೆ ಒಳ್ಳೇದಾಗ್ತದೆ. ಆಮೇಲೆ ತಾವು ಹೇಳಲ್ಲ, ತೆಗೆದು ಬಿಡೋದು ನಮಗೆಲ್ಲ ಹೈಕಮಾಂಡ್ ಕೇಳಿದೆ. ಈ ವಿಜೇಂದ್ರ ಅವ್ರನ್ನ ಹೈಕಮಾಂಡ್ ಅಧ್ಯಕ್ಷ ಮಾಡಿದ್ರು. ನಾವೆಲ್ಲ ಒಪ್ಕೋಬೇಕು. ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡಿ ನಾವು ಯಾವುದೇ ಕಾರಣಕ್ಕೂ ಒಪ್ಕೋದಿಲ್ಲ ಅಂತೇಳಿ ಸಹೋದರರು ಹೇಳ್ತಾರೆ ಸರ್. ತಮ್ಮ ಈಗ ಅದನ್ನು ಅವ್ರದ್ದು ಏನು ಅಭಿಪ್ರಾಯ ಅಲ್ಲಿ ಹೇಳ್ತಾರೆ, ಆದ್ರೆ ಅಲ್ಲಿ ಹೇಳ್ಬೇಕಾಗ್ತದೆ. ನಾವು ಏನೆಲ್ಲ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಾಗ ಎಲ್ಲರೂ ತಲೆ ಬಾಗಬೇಕಾಗ್ತೈತಿ. ಈಗ ಅವ್ರ ಅಧ್ಯಕ್ಷ ಮಾಡಿದ್ರೆ ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡ ಮುಂದೆ ಹೈಕಮಾಂಡ್ ಏನು ಡಿಸಿಷನ್ ಆ ಪ್ರಕಾರ ಇರೋನು ಎಲ್ಲರೂ ತಾವು ಯಾರು ಇರ್ಬೇಕಂತ. ಎಲ್ಲರಿಗೂ ಧನ್ಯವಾದ ರೀ.